ಕೊಳ್ತಿಗೆ ಅವರೇ, ಯಕ್ಷಗಾನ ಕ್ಷೇತ್ರದಲ್ಲಿ ಇಷ್ಟು ವರ್ಷಗಳ ಕಾಲ ತಿರುಗಾಟವನ್ನ ಮಾಡಿದ್ದೀರಿ. ಯಕ್ಷಗಾನ ಈಗ ಎಲ್ಲೋ ಒಂದು ಕಡೆ ಕಾಲಮಿತಿಗೆ ಒಡ್ಡಿಕೊಂಡಿದೆ. ಪ್ರೇಕ್ಷಕರ ಸಂಖ್ಯೆ ವಿಸ್ತರಿಸಲ್ಪಟ್ಟಿದೆ. ಯಕ್ಷಗಾನಕ್ಕೆ ಬರುವಂತವರ ಸಂಖ್ಯೆ ಹೆಚ್ಚಾಗಿದೆ. ಕಲಿಯುವಂತ ಆಸಕ್ತರ ಸಂಖ್ಯೆ ಎಲ್ಲ ಹೆಚ್ಚಾಗಿದೆ. ಸೊ ನೀವೊಂದು ಹಿರಿಯ ಕಲಾವಿದರಾಗಿ ಕಿರಿಯ ಕಲಾವಿದರಿಗೆ ಅಥವಾ ಯಕ್ಷಗಾನ ಕ್ಷೇತ್ರದಲ್ಲಿ ಹೇಗೆ ಮುಂದುವರಿಬೇಕು, ಯಾವ ರೀತಿಯ ವಿಚಾರಗಳನ್ನ ಕಲಾವಿದರು ನೆನಪಲ್ಲಿಟ್ಟುಕೊಳ್ಬೇಕು ಅಥವಾ ಮುಂದುವರಿಬೇಕು ಅಂತ ಹೇಳಿ ಒಂದು ಕಿವಿ ಮಾತನ್ನ ಹೇಳಬೇಕು ಅಂತ ಹೇಳಿ ಹಿರಿಯವರ. ಈಗ ಇತ್ತೀಚೆಗಿನಿಂದ ಯಕ್ಷಗಾನದಲ್ಲಿ ಕಿರಿಯರು ಅಂತ ಇಲ್ಲೂ ಇಲ್ಲ, ಎಲ್ಲ ಹಿರಿಯ. ಒಂದು ವೇಷ ಮಾಡಿ ವಾಟ್ಸಪ್ಪಲ್ಲಿ ಹಾಕಿ ಇದು ಮಾಡಿದ ಕೂಡಲೇ ವೇಷಧಾರಿ ಆಗಿ ಆಯ್ತು. ಹಾಗಿರುವಾಗ ಕಿರಿಯರಿಗೆ ಅಂತ ನಾನು ಬೋಧನೆ ಮಾಡುವುದಿಲ್ಲ, ಎಲ್ಲರೂ ಹಿರಿಯರಿಗೆ. ಅನಿಸಿಕೆ ಹೇಳ್ತೇನೆ, ಪರಂಪರೆ ಅನ್ನುವುದೇನು, ಹಿಂದೆ ನಡೆದಂಥ ವಿಚಾರಗಳು ಸಿದ್ಧಾಂತಗಳು ನಂತರದ ಕಾಲಕ್ಕಾಗುವಾಗ ಅದನ್ನು ನಾವು ಪರಂಪರೆ ಅಂತ ಕರೀತೀವಿ. ಈ ಪರಂಪರೆಯೇ ಒಂದು ಪ್ರತಿ ಕಾಲಕ್ಕೂ ಇರಬೇಕು ಅಂತ ಇಲ್ಲ. ಪರಂಪರೆಯ ಚೌಕಟ್ಟಲ್ಲಿ ಆಧುನಿಕತೆಯ ನವೀಕರಣ ಆಗಬೇಕು. ಈಗ ಹಿಂದೆ ಜಟಾವತ್ಕಲಧಾರಿಗಳಾಗಿ ಕಾಡಿಗೆ ಬಂದಿದ್ದೇವೆ ಅಂತ ಹೇಳುವ ರಾಮಲಕ್ಷ್ಮಣರು ಕಿರೀಟ ಕಟ್ಟಿಕೊಂಡು ಬರು, ಇದಕ್ಕೇನರ್ಥ? ಹಾಗಾಗಿ ಯಕ್ಷಗಾನವನ್ನು ಕೋರಿಯೋಗ್ರಫಿ ಒಪ್ಪಿಕೊಳ್ಳುವುದಿಲ್ಲ ಅಂತ ನನ್ನ ಸಣ್ಣ ಮಗ ಜಯದೀಪ್ ಹೇಳ್ತಾನೆ. ಅವಂದರೆ ಅದರಲ್ಲೇ ಇದು ಮಾಡಿದವ, ಡಿಗ್ರಿ ಮಾಡಿದವ. ಕೋರಿಯೋಗ್ರಫಿ ಒಪ್ಪಿಕೊಳ್ಳಿಲ್ಲ. ಅದಕ್ಕೆ ಉದಾಹರಣೆ ಹೇಳ್ತಾರೆ. ಹೇಗೆಂತ ಹೇಳಿದರೆ, ಅಪ್ಪನ ಪಾತ್ರ ಪೀಠದಲ್ಲಿ ಹಿಂದೆ ಕೂತ್ಕೊಂಡಿರ್ತಾರೆ. ಇವ ಮೈಕದ ಎದುರು ಹೋಗಿ, ಸ್ಟೇಜ್ ಎದುರು ಹೋಗಿ, ಅಪ್ಪ ಏನು ಮಾಡ್ತೀರಾ, ಹೇಗಾಯ್ತಪ್ಪ ಹೇಳು. ಅದು ಹಾಗಲ್ಲ. ಆ ಅಪ್ಪನ ಹತ್ತವೇ ನಿಂತಾಗ ಮಾತ್ರ ಭಾವನೆಗಳು ಬರು. ಈಗ ನಾನು ರಕ್ತಬೀಜ ಮಾಡ್ತೇನೆ. ರಕ್ತಬೀಜ ಮಾಡುವಾಗ ಯಾವ ಕಾರಣಕ್ಕೂ ಎದುರು ಹೋಗಿ ಶುಂಭ ಇಲ್ಲಿ ಕೂತಿರುವಾಗ ಅಲ್ಲಿ ಹೋಗಿ ನಾನು ಮಾತಾಡೋದಿಲ್ಲ. ಯಾಕೆಂದರೆ ಅದು ನನ್ನ ಮಗ ನನಗೆ ಗುರುವಾಗಿ ಕಲಿಸಿದ ಪಾಠ. ಅದನ್ನು ಸಭೆ ಒಪ್ಪಿಕೊಂಡಿತ್ತು, ಜನತೆ ಒಪ್ಪಿಕೊಂಡಿತ್ತು. ಅಲ್ಲಿ ಎಲ್ಲ ಬಿಟ್ಟು ಆ ಪಾತ್ರ ನಾನು ಕಣ್ಣೀರು ಹಾಕ್ತೇನೆ. ಆ ದೇವಿಯ ಇದು ಬಂದಾಗ ಕಣ್ಣೀರು ಹಾಕ್ತೇನೆ, ಇದು ಮಾಡ್ತೇನೆ. ಅವನಿಗೆ ನೀತಿ ಹೇಳುವಾಗ ಆ ಸಂಸಾರದ ವ್ಯವಸ್ಥೆಯನ್ನು ಒಗ್ಗೂಡಿಸಿಕೊಂಡು ಹೇಳ್ತೇನೆ. ಆ ರೀತಿಯಲ್ಲಿ ಈ ನೈಜತೆಗೆ ಆದಷ್ಟು ಯಕ್ಷಗಾನ ಹತ್ತಿರ ಬರಬೇಕು. ಅದು ಮತ್ತು ಅರ್ಥಗಾರಿಕೆ ಅನ್ನೋದು ಅದರಲ್ಲಿ ಒಂದೇ ಶಬ್ದವನ್ನು ಉಪಯೋಗ ತುಂಬ. ಹಾಗಿರುವ ಕಾಲದಲ್ಲಿ, ಹೀಗಿರುವ ಕಾಲದಲ್ಲಿ, ನಾನು ಹೇಳಿದಂತೆ ಪುನರುಚ್ಚಾರ ಅದನ್ನು ಆದಷ್ಟು ಕಡಿಮೆ ಮಾಡಿಕೊಂಡ್ಬೇಕು. ಮತ್ತು ಬಾಲಿಶ ಶಬ್ದ ಉಪಯೋಗ ಮಾಡಬಾರ್ದು ಅಂತ ಇಲ್ಲ. ಅದು ಪಾತ್ರಕ್ಕೆ ಹೊಂದಿಕೊಂಡು ಭಾಷೆಗಳನ್ನು ಉಪಯೋಗ ಮಾಡಿ. ಹಾಗೆ ನೋಡಿದರೆ ಸಂಸ್ಕೃತದಲ್ಲಿ ಇದನ್ನು ನಾನು ವಿವರಿಸಿ ಹೇಳುವುದಿಲ್ಲ. ಕಮಲಾತುಚ ಕುಂಕುಮ ತಾರುಣ ತಾಕುಟ ನೀಲತನು ಅಂತ ಬೆಳಿಗ್ಗೆ ವೆಂಕಟರಮಣ ಸುಪ್ರಭಾತದಲ್ಲಿ ಅದು ತುಂಬ ಕೊಳ್ಕೊಂತದೆ. ಅದನ್ನು ಹಾಕ್ತಾರೆ, ಅದು ಭಾಷೆ ಕೊಡ್ತು. ಹಾಗಾಗಿ ಯೋನಿ ಸಂಗಾತರಿಂದ ಮರಣಬಾರದವರೆಗೂ ದೇವ, ಅದನ್ನು ನಾವು ಸರಳೀಕರಣ ಮಾಡಿ ಹೇಳಬೇಕು. ಹೇಗೆ ಹೇಳಬೇಕು ಅದನ್ನು ಸಭೆ ಒಪ್ಪಿಕೊಳ್ಳೋದು, ಅದು ಭಾಷಾ ಮಾಲಿನ್ಯ. ಹಾಗಾಗಿ ಅದನ್ನು ಪ್ರೌಢ ಭಾಷೆಯಲ್ಲಿ ಉಪಯೋಗಿಸಿಕೊಂಡು ಆ ಭಾಷೆಯ ಪ್ರೌಢತೆಯನ್ನು ಯಾವ ವೇಷಕ್ಕೆ ಅಳವಡಿಸಿಕೊಳ್ಳಬೇಕು. ನಂತರ ಕುಣಿತ ಅಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ಈಗ ನನಗೆ ಕೂಡ್ಲಿಕ್ಕೆ ಕುಣಿಲಿಕ್ಕೆ ಬರುವುದಿಲ್ಲ ಅಂತ ನಾನು ಅಭಾವ ವೈರಾಗ್ಯದಲ್ಲಿ ಹೇಳುವುದಲ್ಲ. ಆದರೆ ಈ ಕೆಲವು ಪಾತ್ರಗಳು ಕುಣಿತಾವೆ, ಏನು ಅಂತ ಇಲ್ಲ. ಸ್ವರ ಇದ್ದವ ಭಾಗವತ, ಕುಣಿಲಿಕ್ಕೆ ಕುಣಿದವ ಪಾತ್ರಧಾರಿ, ಹೀಗೆ ಅದು ಸಮಷ್ಟಿಯಲ್ಲಿರಬೇಕು. ಕುಣಿತ ಅನ್ನೋದು ಉಪ್ಪು ಇದ್ದ ಹಾಗೆ. ಉಪ್ಪು ಯಾವ ಸಾರು ಸಾಂಬಾರಿಗೆ ಉಪ್ಪು ಬೇಕೇ, ಉಪ್ಪೇ ಹಾಕಿದರೆ ತಿನ್ನಲಿಕ್ಕೆ ಸಾಧ್ಯ ಇಲ್ಲ, ಒಳ್ಳೆಯದು ಹೌದು. ಇದು ಉಪ್ಪೇ ಜಾಸ್ತಿ ಆಗಿದೆ. ಮತ್ತು ಹಾಡುಗಾರಿಕೆ ಒಂದು ಲಯ ಅಂತ ಒಂದು ಮಿತಿ ಇತ್ತು. ಇದು ಏನು ಉದ್ದಕ್ಕೆ ಹಿಡಿಕೊಂಡು ಎಂಥದಕ್ಕೆ ಯಾವ ಅದಕ್ಕೆ ಹಲವು ಒಂದು ನಿರ್ಣಯ, ಒಂದು ಸಿದ್ಧಾಂತ, ಅದು ನಂತರ ವೇಷಧಾರಿ ಅವನ ಮಾತಿಗೆ ಮಾತಾಡುವವನಿಗೂ
ಈಗ ನಾನು ಮಾತಾಡುವಂತ ಇದ್ರೆ ಇವ ಮಾತಾಡುವಂತ ಯಾವ ಪಾತ್ರಕ್ಕೆ ಎಷ್ಟು, ಯಾವ ಇದಕ್ಕೆ ಎಷ್ಟು ಅಂತ ನಾವೊಂದು ಲಿಮಿಟೇಷನ್ ಹಾಕ್ತೇವೆ. ಹಾಗೆ ಆ ರೀತಿಯಲ್ಲಿ ಒಂದು ರಸಪಾಕ ಮಾಡಿದರೆ ಯಕ್ಷಗಾನ ತಾಳಮದ್ದಲೆ ಆಗಬಾರ್ದು. ತಾಳಮದ್ದಲೆ ಆಗಬಾರ್ದು. ಇದು ಇದು ಯಕ್ಷಗಾನ ಹೋಗಿ ಡೊಂಬರಾಟವೇ ಆಗಬಾರ್ದು. ಒಟ್ಟು ದಿಗುಡು 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 ಅಂತ ಕುಣಿದು ಆಗಬಾರ್ದು, ತಾಳಮದ್ದಲೆಯೂ ಆಗಬಾರ್ದು. ವಿಪರೀತ ಮಾತು, ವಿಪರೀತ ಯಾವುದು ಅತ್ಯುನ್ನತಿ ಪತನ ಹೇತು. ನಂತರ ಕಾಯಿಲೆಗೆ ಮದ್ದು ಬೇಕು, ಹೌದು, ಬೇಗ ಗುಣ ಆಗಬೇಕು, ಮದ್ದೇ ತಿಂದರೆ ಹೇಗೆ ಆಗ್ತದೆ, ಬೇಗ ಸಾಯ್ತದೆ, ಹಾಗೆ ಕಲೆ ಸಾಯ್ತದೆ. ಅದಕ್ಕೆ ಬೇಕಾಗಿ ಅದಕ್ಕೊಂದು ಲಿಮಿಟೇಷನ್ ಹಾಕಿ ಅದನ್ನು ತಿದ್ದುಪಡಿ ಮಾಡಿ ಎಲ್ಲರೂ ಸೇರಿಕೊಂಡು ಒಂದು ಕಮ್ಮಟವೋ ಒಂದು ಸಭೆಯೋ ಮಾಡಿ ಇದನ್ನಿತ್ತಂತ ಒಂದು ನಿರ್ಣಯ ಮಾಡಬೇಕು. ತೆಗೊಳ್ಳೋರು ತೆಗೊಳ್ತಾರೆ, ಬಿಡೋರು ಬಿಡ್ತಾರೆ. ಕಲಾವಿದನಿಗೆ ಯಕ್ಷಗಾನದಲ್ಲಿ ಸ್ವಾತಂತ್ರ್ಯ ಉಂಟು. ಆ ಸ್ವಾತಂತ್ರ್ಯ ದುರುಪಯೋಗ ಹಾಗಾದರೆ ಅದಕ್ಕೊಂದು ವ್ಯವಸ್ಥೆ ಮಾಡಬೇಕು. ಆಗ್ತದೆ ಅಂತ ಇದ್ರೆ ಮಾಡಿಕೊಳ್ಳಿ. ವಿಷ ಕುಡಿಬೇಡ, ಸಾಯ್ತದೆ ಅಂತ ಹೇಳುದು ನಮ್ಮ ಧರ್ಮ. ಕುಡಿತೇನೆ, ಸಾಯ್ತೇನೆ, ಆಯ್ತು. ಇದು ನೋಡಿದ್ರಲ್ಲ, ಇವರದ್ದು ಹಿರಿಯ ಕಲಾವಿದರಾಗಿ ಯಕ್ಷಗಾನ ಕ್ಷೇತ್ರಕ್ಕೆ ಒಂದಷ್ಟು ಬದಲಾವಣೆ ಅಥವಾ ಯಕ್ಷಗಾನ ಕ್ಷೇತ್ರದಲ್ಲಿ ಮುಂದಕ್ಕೆ ಯಕ್ಷಗಾನ ಹೀಗೆ ಬೇಕಾದ್ರೆ ಯಾವ ರೀತಿಯ ಬದಲಾವಣೆಯನ್ನು ಮಾಡಿಕೊಳ್ಬಹುದು ಅಂತ ಹೇಳಿ ಒಂದು ಹಿರಿಯ ಕಲಾವಿದರಾಗಿ ನಮಗೆ ಹೇಳಿದಂತಹ ಕಿವಿ ಮಾತು ಅಂತ ಹೇಳಿ ಅಂದುಕೊಳ್ಬಹುದು. ಖಂಡಿತವಾಗಿ ನೀವು ಹೇಳಿದಂತಹ ವಿಚಾರವನ್ನ 100ರಲ್ಲಿ 50% ಆದರೂ ಪಾಲಿಸುವವರು ಇದ್ದೇ ಇರ್ತಾರೆ. ನಿಮ್ಮಂತಹ ಹಿರಿಯ ಜೀವ ಅಥವಾ ಹಿರಿಯ ಯಕ್ಷಗಾನ ಕಲಾವಿದರು ಹೇಳಿರುವಂಥದ್ದು ನಮಗೆ ಅದು ವೇದವಾಕ್ಯವಾಗಿ ನಮ್ಮ ವಾಹಿನಿಯ ಮುಖಾಂತರ ಪರಿಣಮಿಸುತ್ತದೆ ಅಂತ ಹೇಳಿ ಖಂಡಿತವಾಗಿ ನಾವು ಅದನ್ನ ಒಪ್ಪಿಕೊಳ್ಳುವುದಕ್ಕೆ ಸಿದ್ಧರಾಗಿದ್ದೇವೆ. ಕೊಳ್ತಿಗೆಯವರೇ, ಕಳೆದ 6 ದಶಕಗಳು, ಪ್ರಸ್ತುತ 60 ವರ್ಷಗಳಿಂದ ಯಕ್ಷಗಾನ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ, ತಾಳಮದ್ದಳೆ ಕ್ಷೇತ್ರದಲ್ಲಿ ಅಥವಾ ಅತಿಥಿ ಕಲಾವಿದರಾಗಿ ಮುಂಬೈ ಬೇರೆ ಬೇರೆ ಕಡೆ ಎಲ್ಲ ಪ್ರದರ್ಶನವನ್ನು ಕೊಟ್ಟಿದ್ದೀರಿ, ನಿಮ್ಗೆ ಅವಕಾಶ ಸಿಕ್ಕಿದೆ. ಇದಿಷ್ಟು ನಿಮ್ಮ 6 ದಶಕಗಳ ಯಕ್ಷಗಾನ ಪಯಣವನ್ನ ನೀವು ಮಾಡಿರ್ತೀರಿ. ಈ ನಡುವೆ ನಿಮಗೆ ನಮ್ಮ ವಾಹಿನಿಯ ಪರವಾಗಿ ಯಾರಿಗಾದ್ರೂ ಧನ್ಯವಾದಗಳನ್ನ ನಾವು ವಾಹಿನಿಯಲ್ಲಿ ಯಥಾ ಪ್ರಕಾರವಾಗಿ ಎಲ್ಲರ ಹತ್ರ ಹೇಳುವ ಹಾಗೆ ಧನ್ಯವಾದವನ್ನ ಸಲ್ಲಿಸುತ್ತಿದ್ರೆ ವಾಹಿನಿಯ ಪರವಾಗಿ ನೀವು ವಾಹಿನಿಗೆ ನಮ್ಮ ವಾಹಿನಿಯ ಮುಖಾಂತರ ಸಲ್ಲಿಸಬಹುದು ಅಂತ ಹೇಳಿ. ಸಂತೋಷ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಹೇಳಿದ್ದಾರೆ ಶ್ರೀರಾಮ. ಅಂತ ನನಗೆ ಜನ್ಮ ಕೊಟ್ಟ ಜನ್ಮಭೂಮಿ. ನಂತರ ಕಾಶಿ ಯಾತ್ರಾ ಶತೇನೇವಂ ತತ್ಫಲಂ ಮಾತ್ರ ಒಂದ. 100 ಸಲ ಕಾಶಿಗೆ ಹೋಗಿ ಗಂಗೆಯಲ್ಲಿ ಮುಳುಗಿ ವಿಶ್ವನಾಥ ದೇವರ ದರ್ಶನ ಮಾಡಿದ ಪುಣ್ಯ ತಾಯಿಯ ಕಾಲಿಗೆ ನಮಸ್ಕಾರ ಮಾಡಿದ ಸಿಕ್ಕ. ಹೆತ್ತು ಹೊತ್ತು ಸಾಕಿ ಸಲಹೆ ಜನ್ಮ ಕೊಟ್ಟ ನನ್ನ ತಾಯಿ. ಎರಡನೇದಾಗಿ ಶಾಲೆಯಿಂದ ಮೊದಲುಗೊಂಡು ಯಕ್ಷಗಾನ ಗುರು ಬೆಳ್ಳಾರ ವಿಶ್ವನಾಥರಿಂದ ತೊಡಗಿ ಶಂಕರನಾರಾಯಣ ಶಾಮುಗರಿಂದ ತೊಡಗಿ ಈ 60 ವರ್ಷ ತಿರುಗಾಟ ಮಾಡಿದಾಗ ಅಬಾಲ ವೃದ್ಧದಿಂದ ನಾನು ಕೆಲವು ಅನುಭವಗಳನ್ನು ಪಡ್ಕೊಂಡಿದ್ದೆ. ಅನುಭವಕ್ಕೆ ವಯೋಮಿತಿ ಇಲ್ಲ. ಹಿರಿಯರಿಗೆ ಅನುಭವ ಇರ್ತದೆ ಅಂತ ಅರ್ಥ ಅಲ್ಲ, ಹಿರಿಯರಲ್ಲಿಯೂ ಇರ್ತದೆ. ಕೆಲವೊಮ್ಮೆ ಬಲ್ಲವರಿಂದ ಕಲಿತು, ಕೆಲವೊಮ್ಮೆ ಅಲ್ಪವರಿಂದ ತಿಳಿದು, ಕೆಲವೊಮ್ಮೆ ತನ್ನೊಳಗೆ ತಾನರಿತು, ಕೆಲವೊಮ್ಮೆ ಸುಜ್ಞಾನದಿಂದ ತಿಳ್ಕೊಂಡು ಪ್ರತಿಯೊಬ್ಬರಿಗೂ ಒಂದೊಂದು ಅನುಭವ ಇತ್ತು. ಆ ಅನುಭವ ಕೊಟ್ಟಂತಹ ವ್ಯಕ್ತಿಗಳಿಗೆ ಶಂಕರನಾರಾಯಣ ಶಾಮುಗರಿಂದ ಬೆಳ್ಳಾರ ವಿಶ್ವನಾಥರ ಇವರಿಂದ ತೊಡಗಿ ಅವರಿಗೂ, ಹಾಗೆ ನನ್ನ ಜೀವನದಲ್ಲಿ ಪಾಲ್ದೊರೆಯಾಗಿ ಬಂದು ಕಷ್ಟವನ್ನು ಅನುಭವಿಸಿ ತುತ್ತ ಅನ್ನೋಕ್ಕೆ ಕಷ್ಟಪಟ್ಟು 3 ಮಕ್ಕಳನ್ನು ಹೆತ್ತು ಈ ಸಂಸಾರವನ್ನು ಬೆಳಗಿಸಿದ ನನ್ನ ಧರ್ಮಪತ್ನಿ 1 ವರ್ಷ ಆಯಿತು ತೀರಿ ಹೋಗಿ. ಇವತ್ತಿಗೂ ನೆನಪಾಗ್ತಾ ಉಂಟು ಅವಳು. ನಂತರ ಜಗದೀಪ್, ಜಯದೀಪ್, ದೀಪ್ತಿ ಅಂತಿರೋ 3 ಮಕ್ಕಳು. ಈ ಮಕ್ಕಳು ಅವರು ನನ್ನನ್ನು ಜೋಪಾನವಾಗಿ ಕಾಪಾಡ್ತಾ ಇದ್ದಾರೆ ಇವತ್ತಿನ. ಎಲ್ಲಿಯಾದರೂ ಹೋಗುದಿದ್ದರೆ ಜಾಗ್ರತೆ, ಮದ್ದಿನ ಬಗ್ಗೆ ಆಗಲಿ ಇದರ ಬಗ್ಗೆ ಆಗಲಿ. ನಂತರ ಅವರಿಗೆ ಮನಸ್ಸಿನಲ್ಲಿ ಇರುವುದು ನಾನು ಯಾರಲ್ಲಿ ಸಣ್ಣದಾಗಬಾರ್ದು. ನಂದು ಒಂದು ದೌರ್ಬಲ್ಯ ಉಂಟು. ಇದ್ದ ವಿಷಯವನ್ನೆಲ್ಲ ಪ್ರತಿಯೊಬ್ಬರಲ್ಲಿ ಬಾಯಿಬಿಟ್ಟು ಹೇಳೋದು. ಆಗ
ಅವ ಏನು ಮಾಡ್ತಾನೆ, ಅದರಲ್ಲಿರೋ ಮೈನಸ್ ಪಾಯಿಂಟ್ಗಳು ಉಂಟಲ್ಲ. ಈಗ ಉದಾಹರಣೆಗೆ ಬಾಲ್ಯಾವಸ್ಥೆಯಲ್ಲಿ ನಾನು ಬಂದ ಕಷ್ಟ, ಊಟಕ್ಕಿಲ್ಲದೆ ಕಷ್ಟ ಬಂದದ್ದು, ಹಾಗೆ ಯಾರ್ಯಾರ ಮನೆಯ ಕೂಳನ್ನು ತಿಂದದ್ದು, ಇದನ್ನೆಲ್ಲ ಹೇಳಿದರೆ ಅವ ಅದಕ್ಕೆ ಬೇಡದ್ದೇ ಸ್ವಲ್ಪ ಸೇರಿಸಿ ಅದನ್ನು ಉದ್ದೀಪನ ಮಾಡಿ ಹೇಳ್ತಾನೆ. ಆಗ ನಾನು ಆಟೋಮೆಟಿಕ್ಕಾಗಿ ಸಣ್ಣದಾಗ್ತದೆ. ಅದು ಮಕ್ಕಳಿಗೆ ಅರ್ಥ ಆಗ್ತದೆ. ಅದಕ್ಕೆ ಮಕ್ಕಳು ಹೇಳಪ್ಪ, ಕಾಲ ಹಿಂದಿನಾಗೆ ಇಲ್ಲ, ನೀವು ಸೌಜನ್ಯದಿಂದ ಎಲ್ಲದನ್ನೂ ಹೇಳ್ತಾ ಇದ್ದೀರಿ, ಆದ್ದರಿಂದ ಅದನ್ನು ಮುಚ್ಚಿ ನಿಮಗೆ ಲಾಭ ಉಂಟಾದಲ್ಲಿ. ಈಗಿನ ಕಾಲ ಗೊತ್ತಾ, ನಿಮ್ಮ ದೌರ್ಬಲ್ಯವನ್ನೇ ಅವರು ಹಿಡ್ಕೊಂಡು ಮಾತಾಡ್ತಾರೆ, ನಿಮ್ಮ ಸೌಜನ್ಯ ಅಂತ ತಿಳಿಯುವುದಿಲ್ಲ ಅಂತ ಅವರು ಹೇಳ್ತಾರೆ. ಒಂದು ಲೆಕ್ಕದಲ್ಲಿ ಅವರು ನನಗೆ ಗುರುಗಳು ಮಕ್ಕಳು, ಅವರು ಹಾಗೆ ನೋಡ್ತಾರೆ. ಆ ರೀತಿಯಲ್ಲಿ ಅವರಿಗೆ ಇನ್ನು ಮೇಳದ ಯಜಮಾನರು ವಿಠಲ್ ಶೆಟ್ಟರಿನಿಂದ ತೊಡಗಿ ಕರ್ನೂರು ಕೊರಗಪ್ಪೈ, ಇನ್ನು ಸುಂಕದಗಟ್ಟೆ ಮೇಳದ ಯಜಮಾನರುಗಳು, ಪ್ರತಿ ಮೇಳದ ಯಜಮಾನರುಗಳಿಗೆ ಪ್ರಸ್ತುತ ಈಗ ಗೆಜ್ಜೆಗಿರಿ ಮೇಳದಲ್ಲಿದ್ದಾರೆ. ಮೇಳಕ್ಕೆ ಬರುವುದಿಲ್ಲ ಅಂತ ಹೇಳಿದ್ರು ಅವರು ಪ್ರತಿಯೊಬ್ಬರು ಬಂದು ನಾವಿದ್ದೇವೆ ಅಂತ. ಆಗ ಮಕ್ಕಳು ಬಿಡುವುದಿಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೆ ಫೋನ್ ಕೊಡಿ ಅಂತ ಕೊಟ್ಟು ಅವರೊಳಗೆ ಮಾತಾಡಿಸಿಕೊಂಡು ಇದು ಮಾಡಿಕೊಂಡು ಇವತ್ತು ಈ ವರ್ಷ ಕಳಿಸಿಕೊಟ್ಟಿದ್ದಾರೆ. ಎಷ್ಟು ಸಫಲತೆಯನ್ನು ಕಾಣ್ತೇನೆ ಗೊತ್ತಿಲ್ಲ. ಈಗ ನನಗೊಂದು ಕೀಳರಿಮೆ ಉಂಟು, ನನಗೆ ದೇಶಕ್ಕೆ ನ್ಯಾಯ ಕೊಡ್ಲಿಕ್ಕೆ ಆಗುದಿಲ್ಲ. ಇಲ್ಲ ಖಂಡಿತವಾಗಿ ಮೊನ್ನೆ ಗೆಜ್ಜೆಗಿರಿ ಮೇಳದು ಇವರ ವಿಡಿಯೋ ಫೇಸ್ಬುಕ್ ಅಲ್ಲಿ ಬಂದಿತ್ತು. ಯಾವ ಪಾತ್ರ ಅಂದ್ರೆ ನೆನಪಿಲ್ಲ ನನಗೆ, ನಾಟಕೀಯ ವೇಷ ಅತ್ಯದ್ಭುತವಾಗಿ. ಈಗಲೂ ನಾನು ಬಾಲ್ಯದಲ್ಲಿರುವಾಗ ಇವರ ವೇಷವನ್ನ ನೋಡಿಕೊಂಡು ಬೆಳೆದು ಬಂದಂತವನು. ಜೊತೆಗೆ ಒಂದು ಕೋಟಿ ಜನ ಬುದ್ಧಿವಂತ ಪ್ರಸಂಗದಲ್ಲಿ ನಾನು ಸಣ್ಣ ಹುಡುಗ ಇರುವಾಗ ಅಲ್ಲಿ ಬಂದು ದೂರು ಹೇಳಲಿಕ್ಕೆ ಅವರು ಬಂದು ಅಂತ ಹೇಳಿ ದೂರು ಹೇಳಲಿಕ್ಕೆ ಬರುವಂತ ಒಂದು ವೇಷವನ್ನ ಮಾಡಿದ್ದೆ. ನೀವು ನಡ್ಕೊಂಡು ಬರುವಾಗ ಜಲ್ಲಿ ಕಲ್ಲಿನ ಮೇಲೆ ಆಮೆ ಬರ್ದಾಗ ಆಗ್ತದೆ ಅಂತ ಹೇಳಿ ಏನೆಲ್ಲ ಹೇಳಿದ್ದೆ. ಆ ಸಂದರ್ಭ ಜೊತೆಗೆ ಈಗಲೂ ಕೂಡ ವಯಸ್ಸು 80 ಆದ್ರೂ ಅದೇ ರೀತಿಯ ಅದೇ ಮಾತುಗಾರಿಕೆ, ನಾಟ್ಯ, ಅವರ ಒಂದು ಚೂರು ಕೂಡ ಅದರಲ್ಲಿ ಲೋಪದೋಷಗಳಿಲ್ಲ ಅಥವಾ ಬದಲಾವಣೆ ಆಗಲಿಲ್ಲ, ಹಾಗೆಯೇ ಮುಂದುವರೆದುಕೊಂಡು ಹೋಗ್ತಾ ಇದ್ದೀನಿ. ನಾನು ಮೊನ್ನೆ ಫೇಸ್ಬುಕ್ ಅಲ್ಲಿ ವಿಡಿಯೋವನ್ನೇ ಬರುತ್ತನ್ನು ನೋಡಿದ್ದೇನೆ. ಸೊ ಹಾಗಾಗಿ ಅದರ ಬಗ್ಗೆ ಏನು ಕೀಳರಿಮೆ ಬೇಡ ಅಂತ ಹೇಳಿ ಆದೀತು. ಈ ಜನತೆ ಎಲ್ಲಿವರೆಗೆ ಬಯಸ್ತಾರೋ ಅಲ್ಲಿವರೆಗೆ ವೇಷ ಮಾಡ್ತೇನೆ. ನಂತರ ಅಭಿಮಾನಿಗಳು ಬೊಂಬೈ, ಪೂನಾದಿಂದ ತೊಡಗಿ ಸಾಮಾನ್ಯ ಮದ್ರಾಸು ಇತ್ಲಾಗೆಲ್ಲ ಇಷ್ಟರವರೆಗೆ ಒಂದು 200ಕ್ಕೂ ಮಿಕ್ಕಿ ಸನ್ಮಾನಗಳಾಯಿತು. ನಂತರ ಒಂದು 60 ಪ್ರಶಸ್ತಿಗಳು. ಇತ್ತೀಚೆಗೆ ಕರ್ನಾಟಕ ರಾಜ್ಯ ಅಕಾಡೆಮಿ ಪ್ರಶಸ್ತಿ, ಗಡಿನಾಡ ಪ್ರಶಸ್ತಿ, ಪಟ್ಟಾದಿ ಪ್ರಶಸ್ತಿ, ಮತ್ತು ಯಕ್ಷರಂಗದ ಒಂಟಿ ಸವಾದ ಅಂತ ಒಂದು ಪ್ರಶಸ್ತಿ, ಅದು ಮೈಸೂರಲ್ಲಿ ನಮ್ಮ ಅಖಿಲ ಭಾರತ ನೃತ್ಯ ಸಾಹಿತ್ಯ ಸಮ್ಮೇಳನದಲ್ಲಿ ಸಿಕ್ಕಿದೆ. ಅದಕ್ಕೂ ಕೆಲವರು ಕಮೆಂಟ್ ಮಾಡ್ತಾರಂತೆ ದಿಲ್ಲಿ ಅಂತ. ಇದೆಲ್ಲ ಮಾಡ್ತಾ ಇರ್ತಾರೆ. ನಮ್ಮ ವಾಹಿನಿಯಲ್ಲೂ ಅಷ್ಟೇ ಹಿರಿಯ ಕಲಾವಿದರ ಸಂದರ್ಶನ ಏನಾದ್ರೂ ಮಾಡ್ತಾ ಇರ್ತಾರೆ. ಅಂತದನ್ನ ನಾವು ಇಟ್ಕೊಳ್ಳೋದಿಲ್ಲ, ಕಮೆಂಟ್ ಅನ್ನ ರಿಮೂವ್ ಮಾಡಿ ಬಿಸಾಡ್ತೇವೆ. ದೊಡ್ಡ ವಿಚಾರ ಅಲ್ಲ. ಒಳಿತಿಗೆ ಮಾತ್ರ ನಮ್ಮ ಇದರಲ್ಲಿ ಒಳ್ಳೆಯ ವಿಚಾರಗಳಿಗೆ ಮಾತ್ರ ನಾವು ಗಮನವನ್ನು ಕೊಡುವಂತದ್ದು. ಈ ಸಮಾಜ ಅಂತ ಹೇಳಿದ್ರೆ ಸಂತೆ, ಇದರಲ್ಲಿ ತರಕಾರಿ ಇರ್ತದೆ, ಸಂಕಭಾಷಣವೂ ಇರ್ತದೆ. ಈ ಸಂಕಭಾಷಣ ಬೇಡ, ತರಕಾರಿ ಅಷ್ಟೇ ಒಳ್ಳೆದನ್ನ ಸೆಲೆಕ್ಟ್ ಮಾಡಿಕೊಳ್ತೇವೆ, ಅಷ್ಟೇ. ದೊಡ್ಡ ವಿಚಾರ ಅಲ್ಲ ಅದು. ನಮ್ಮಂತ ಕಲಾವಿದರಿಗೆ ಇದೆಲ್ಲ ಇದ್ದದ್ದೇ ವಿಚಾರ. ಅದಕ್ಕೆ ಪುರಂದರದಾಸರು ಹೇಳಿದ್ದು, ನಿಂದಕರಿರಬೇಕು ಜಗದೊಳತಿ ನಿಂದಕರಿರಬೇಕು, ಹಂದಿಯ ತೆರದೊಳು ಕೊಳಕನ್ನು ತಿನ್ನುವ ನಿಂದಕರಿರಬೇಕು. ಇಂಥವರೆಲ್ಲ ಬೈದ್ರೆ ನಾವು ಉದ್ಧಾರ ಆಗುವುದು ಜಾಸ್ತಿ. ಅದೊಂದು ಸಂತೋಷ ಉಂಟು. ಹಾಗಾಗಿ ಅಭಿಮಾನಿ ವರ್ಗಕ್ಕೆ, ಮೇಳದ ಯಜಮಾನರುಗಳಿಗೆ, ಹೆತ್ತ ತಾಯಿಗೆ, ನನ್ನ ಕುಟುಂಬಕ್ಕೆ ಎಲ್ಲ ಹಾಗೆ ಈ ರೀತಿಯಲ್ಲಿ ವಾಹಿನಿಯಲ್ಲಿ ನೀವು ಪ್ರಚಾರ ಮಾಡ್ತೀರಲ್ಲ, ಇದರಲ್ಲಿ ನಿಮಗೆ ಸ್ವಾಮಿ ಲಾಭಕ್ಕಿಂತ ನಷ್ಟ ಹೆಚ್ಚು. ಇದು ನನಗೆ ಅನುಭವ ಉಂಟು. ಈಗ ನನ್ನನ್ನು ನೀವು ಇಂಟರ್ವ್ಯೂ ಮಾಡಿದ್ದೀರಿ ಅಂತ ಹೇಳುತ್ತಲ್ಲ, ಇದರ ಲಾಭ ನಷ್ಟಗಳು, ಇದರ ವೇದನೆಗಳು, ಇದರ ಅಪವಾದಗಳು ಎಲ್ಲ ನನಗೆ ಗೊತ್ತು. ಇಂಥ ಈ ಮಾಧ್ಯಮಗಳನ್ನು ಮಾಡುವಂತಹ ವ್ಯಕ್ತಿಗಳಿಗೆ, ಯಾಕೆಂದರೆ ಹಿಂದೆಲ್ಲ ಎಂಥ ಕಲಾವಿದರು ಇತ್ತು, ಅವ್ರದ್ದು ಯಾವುದೂ ದಾಖಲೀಕರಣ ಇಲ್ಲ. ಇಂಥ ದಾಖಲೀಕರಣ ಉಳಿದರೆ ಇತಿಹಾಸದ ಪುಟದಲ್ಲಿ ಒಂದೇನಾದ್ರೂ ಒಂದು ಗೆರೆ ಬರೀತಾರೆ. ಅದನ್ನು ಮಾಡ್ತೀರಲ್ಲ, ನಿಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ವೀಕ್ಷಕರೇ ನೋಡಿದ್ರಲ್ಲ, ಇದು ಯಕ್ಷ ಪಯಣದ ಕತೆ. ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ 60 ವರ್ಷಗಳ 6 ದಶಕಗಳ ಕಾಲ ತಿರುಗಾಟ ಮಾಡಿದಂತಹ ಕೊಳ್ತಿಗೆ ನಾರಾಯಣಗೌಡರ ಸಂದರ್ಶನ. ಇವತ್ತಿನ ಈ ಸಂದರ್ಶನ ನಿಮಗೆ ಇಷ್ಟ ಆಗಿದೆ ಅಂತ ಅಂದುಕೊಳ್ತೇನೆ.
ಮುಂದಿನ ಬಾರಿ ಮತ್ತೊಬ್ಬರು ವಿಶೇಷ ಅತಿಥಿಗಳೊಂದಿಗೆ ಯಕ್ಷ ಪಯಣದ ಕಥೆಯನ್ನು ನಿಮ್ಮ ಮುಂದೆ ತೆರೆದಿರ್ತೇನೆ. ಮಾಹಿತಿ ಇಷ್ಟವಾಗಿದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ನಮಸ್ಕಾರ. ಧನ್ಯವಾದ.